ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಚಪಾತಿನ ಮಾಡಿದೆ ಬ್ರೇಕ್ಫಾಸ್ಟ್ಗೆ. ನಿಮ್ಮ ಮನೆ ಮುಂದೆ ಆ ಥರ ಚೆಲ್ಲಿದ್ರೆ ಬಿಡ್ತೀರಾ ನೀವು? ಇಲ್ಲಿ ತೊಗೊಂಬಂದು ಚೆಲ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡು. ಟಿಫಿನ್ ಎಲ್ಲ ಮಾಡಿದ ನಂತರ ಅಷ್ಟಾಗುವಾಗ ಕಸ ಬೇರೆ ಬಂದಿತ್ತು, ಹಾಗೆ ಒಣ ಕಸನ ಹಾಕಕ್ಕೆ ಹೋದೆ. ಪಕ್ಕದ ಮನೆ ಆಂಟಿ ಅವರಿಗೆ ಬೈತಾ ಇದ್ರು, ಹಸಿ ಕಸನ ರೋಡಲ್ಲಿ ಬಿಸಾಕಿ ಹೋಗ್ತಾ ಇದ್ರು. ಹಾಗೆ ನಮ್ಮ ಮನೆ ಹತ್ರನೂ ಹಿಂದುಗಡೆ ಕಸ ಹಾಕ್ತಾ ಇದ್ರು. ಆಂಟಿ ಬೈದಕ್ಕೆ ಅವತ್ತಿಂದ ಕಸ ಹಾಕೋದೇ ನಿಲ್ಲಿಸಿಬಿಟ್ಟಿದ್ದಾರೆ. ಆಮೇಲೆ ನನ್ನ ಅಪ್ಪ ಊರಿಂದ ಬರುವಾಗ ಮರುವೈ ತಂದಿದ್ರು, ಅಂದರೆ ಚಿಪ್ಪು. ಹಾಗೆ ನಾನು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಆಮೇಲೆ ಕೆಲವೊಂದು ಕಲರ್ ಹೋಗೋ ಬಟ್ಟೆನ ಕೈಯಲ್ಲೇ ಹೋಗಿದೆ. ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದ ನಂತರ ರೈಸಿಗೆ ಒಂದು ಸೈಡ್ ಇಟ್ಟೆ. ಆಮೇಲೆ ಒಂದು ಸೈಡಲ್ಲಿ ಮರುವೈ ಸುಕ್ಕ ಕೂಡ ಮಾಡಿದೆ. ಇದನ್ನು ನೀವೆಲ್ಲ ಚಿಪ್ ಅಂತ ಹೇಳ್ತೀರಾ ಕನ್ನಡದಲ್ಲಿ. ಹಾಗೆ ಚಿಪ್ಪುದು ಸುಕ್ಕ ಮಾಡಿದ್ದೀನಿ. ಫೈನಲಿ ಬಟ್ಟೆ ಎಲ್ಲ ವಾಶ್ ಆಯಿತು. ಅಷ್ಟಾಗುವಾಗ ಅದನ್ನು ಕೊಂಡೋಗಿ ಮೇಲೆ ಹಗ್ಗಕ್ಕೆ ಹಾಕೋದ್ರೆ ಆಲ್ರೆಡಿ ಹಗ್ಗದಲ್ಲೇ ಬಟ್ಟೆ ಎಲ್ಲ ಫುಲ್ ಆಗಿತ್ತು. ಬೇರೆಯವರೆಲ್ಲ ಹಾಕಿದ್ರು, ನಾನು ಮತ್ತು ಅಪ್ಪ ಹೋಗಿ ಹಾಕಿ ಬಂದ್ವಿ. ಹೊರಗಡೆ ಎಲ್ಲ ಗುಡಿಸಿದ್ದೀನಿ, ಒಳಗಡೆ ಗುಡಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕಸ ಇದೆ, ಏನಂತೂ ಗೊತ್ತಿಲ್ಲ. ಎಲ್ಲರ ಮನೇಲೂ ಹಾಗೇನಾ ಅಥವಾ ನಮ್ಮ ಮನೇಲಿ ಹೀಗೇನೋ ಗೊತ್ತಿಲ್ಲ. ಬೆಳಗ್ಗೆ ನಾವು ಗುಡಿಸಿದ್ರು ಸಂಜೆ ಆದಾಗ ಯಾರು ಇರಲ್ಲ, ಏನು ಮಾಡಲ್ಲ. ಸಂಜೆ ಆದಾಗ ಬಂದು ಒಂದು ಸ್ವಲ್ಪ ಹೊತ್ತು ಕಾಫಿ ಏನಾದರೂ ಕುಡಿತೀವಿ ಅಷ್ಟೇ. ಅದು ಎರಡು ಸತಿ ಗುಡಿಸಿದ್ರು ಕಸ ಎಲ್ಲಾದರೂ ಇದ್ದೇ ಇರುತ್ತೆ. ಯಾವ ಥರ ಅಂತ ಗೊತ್ತಿಲ್ಲ. ಕೆಲವೊಂದು ಸತಿ ಅನ್ಕೊಂತೀನಿ, ನಾವು ಒಂದೊಂದು ಕಸ ಅಂತ ಹೇಳಿ ಸಾಯಿಲಿ ಯಾರು ಡಸ್ಟ್ಬಿನ್ನಿಗೆ ಹಾಕ್ತಾರೆ, ಇಲ್ಲೇ ತೆಗೆದು ಸ್ವಲ್ಪ ಹಾಕೋಣ ಆಮೇಲೆ ತೆಗಿಯೋಣ ಅಂತ ಅಂದ್ಕೊಂತೀವಿ. ಹಾಗೆ ಎಲ್ಲ ಕಡೆ ಅನ್ಕೊಂಡು ಹಾಕಿ ಇಷ್ಟ ಆಗುತ್ತೆ ಅಂತ ಡೌಟು. ಮತ್ತು ಇದರ ಧೂಳೆಲ್ಲ ಹಾಗೆ ಬರೋದು ಅನಿಸುತ್ತೆ ಗಾಳಿಗೆ. ನಮ್ಮದೊಂದು ರಾಶಿ ಕೂದಲು ಉದುರುತ್ತೆ, ನೋಡಿ ಎಷ್ಟು ಕೂದಲು ಉದುರುತ್ತೆ ಅಂತೇಳಿ. ಬೇಸರ ಆಗುತ್ತೆ ಕೂದಲು ಉದುರೋದಾಗ. ಅದಕ್ಕೆ ಹೇರ್ ಕಟ್ ಮಾಡಿಸ್ತೀನಿ, ಸ್ವಲ್ಪ ಕೂದಲು ಬರಲಿ ಅಂತ ಹೇಳಿ. ಈ ಸತಿ ಅದಕ್ಕೆ ಅಂದ್ಕೊಂಡಿದ್ದೀನಿ, ಈ ಸತಿ ಹೇರ್ ಕಟ್ ಮಾಡಿದರೆ ಯಾವುದು ವಿ ಕಟ್ ಆಗಲಿ ಯು ಕಟ್ ಆಗಲಿ ಮಾಡಿಸಲ್ಲ. ಅದು ತುಂಬ ಕೂದಲು ನೋಡಿದ್ರೆ ಬೇಸರ ಆಗುತ್ತೆ. ಫಸ್ಟಿಗೆ ನಾನು ಸ್ಟ್ರೇಟ್ನಿಂಗ್ ಮಾಡಿದ್ದೆ, ಅದಕ್ಕೆ ಎಷ್ಟೊಂದು ಕೂದಲು ಉದುರುತ್ತೆ. ಒಂದೇ ಸತಿ ಮಾಡಿದ್ದು ಮತ್ತೆ ಮಾಡಿಲ್ಲ. ಚೆನ್ನಾಗಿ ಬಾಳಿಕೆನೂ ಬಂತು, ಆದರೆ ಕೂದಲು ಉದುರೋದು ನೋಡಿ ನಂಗೆ ಅನಿಸ್ಬಿಡುತ್ತೆ, ಯಾಕೆ ಇನ್ನು ನಾವು ಮಾಡೋದೇ ಇಲ್ಲ ಅಂತೇಳಿ. ಯಾರು ಸ್ಟ್ರೇಟ್ನಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರೋ ಸ್ಟೈಲೇ ಸಾಕು. ನಾವು ಹೇಗಿದ್ದೀವಿ ಅದೇ ಚಂದ. ಅದಾದಂದ್ರೆ ನನಗೆ ಬುದ್ಧಿ ಬಂದಿದೆ, ಇನ್ನು ನಾನು ಏನೂ ಮಾಡಲ್ಲ ಅಂತ ಹೇಳಿ. ಪಾರ್ಲರು ಇಲ್ಲ, ಅಂಥದ್ದು ಇಲ್ಲ, ಸಾಕು. ಸ್ವಲ್ಪ ಕೂದಲು ಹೊಡೆದೋಗಿದ್ರೆ ತುದಿನ ಕಟ್ ಮಾಡಿಸೋದು ಅಷ್ಟೇ. ಆಮೇಲೆ ನಾರ್ಮಲಾಗಿ ಮಾಡಿಸೋದು ಐಬ್ರೋಸ್, ಬೇರೆ ಏನು ಮಾಡೋಕ್ಕೆ ಹೋಗ್ಬಾರ್ದು. ಗುಡಿಸಿ ಎಲ್ಲ ಆಯಿತು. ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಇದೆ, ಪಾತ್ರೆ ತೊಳಿಬೇಕು. ಆಮೇಲೆ ನೆಲ ಒರೆಸೋದು. ಮತ್ತೆ ಯಾಕೆ ಪಾತ್ರೆ ತೊಳೆಯೋದು ಅಂತಂದರೆ, ಮೊದಲು ಪಾತ್ರೆ ಯಾಕೆ ತೊಳೆಯೋದು ಅಂತಂದರೆ, ಇಲ್ಲಾಂದರೆ ನೆಲದಲ್ಲೆಲ್ಲ ಸ್ವಲ್ಪ ನೀರು ಬೀಳುತ್ತೆ, ಆಮೇಲೆ ಮತ್ತೆ ಒರೆಸ್ಬೇಕಾಗುತ್ತೆ. ಅದಕ್ಕೋಸ್ಕರ. ಹೊರಗಡೆ ಸೌಂಡ್ ಕೇಳಿಸ್ತಿದೆಯಾ ಗೊತ್ತಿಲ್ಲ, ಮಳೆ ಬರ್ತಾ ಇದೆ. ಬ್ಯಾಂಗ್ಳೂರಲ್ಲಿ ಮಳೆ ಬರೋದೇ ಅಪರೂಪ ಆಗಿದೆ ನೋಡಿ. ಊರ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಅಂತ. ಬ್ಯಾಂಗ್ಳೂರಲ್ಲಿ ಮಳೆ ಬಂದರೆ ಏನೋ ಒಂಥರ ಖುಷಿ. ಬರೋದೇ ಇಲ್ಲ, ತುಂಬ ಕಡಿಮೆ ಮಳೆ ಬರೋದು. ಫೈನಲಿ ಗೈಸ್, ಮನೆ ಕೆಲಸ ಎಲ್ಲ ಮುಗಿತಾ ಬಂತು. ಸೊ ನಮ್ಮದು ಗೀಸರ್ ಕೆಟ್ಟೋಗಿದೆ, ಹಾಗೆ ಹೀಟ್ರ್ ಹಾಕಿ ಬಿಸಿನೀರಿಟ್ಟಿದ್ದೀನಿ ಸ್ನಾನಕ್ಕೆ. ಸ್ನಾನ ಎಲ್ಲ ಮಾಡಿ ಬಂದ ನಂತರ ನಾನು ಜೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದೆ ಸ್ವಲ್ಪ ಐಟಮ್ಸ್. ನನಗೆ ಆಲ್ಮಂಡ್ ಬೇಕಿತ್ತು, ಹಾಗೆ ಆಲ್ಮಂಡು ಮತ್ತು ಒಂದು ಕಟ್ಟ ಕೊತ್ತಂಬರಿ ಸೊಪ್ಪು, ಆಮೇಲೆ ಜಿಂಜರು, ಗಾರ್ಲಿಕ್ಕು, ಆಮೇಲೆ ಸಾಲ್ಟು ಕೂಡ ಖಾಲಿ ಆಗಿತ್ತು ಅಂತ ಹೇಳಿ ಸಾಲ್ಟು ಎಲ್ಲನೂ ಆರ್ಡ್ರ್ ಮಾಡಿದೆ. ಕೆಲವೊಂದು ಸತಿ ಅಂದ್ಕೊಳ್ತೀನಿ ಜೆಪ್ಟೋದಲ್ಲೇ ಚೆನ್ನಾಗಿರುತ್ತೆ. ರೇಟ್ ಕಾಸ್ಟ್ಲಿ ಆಗಿರ್ಬೋದು, ಆದ್ರೂ ಜೆಪ್ಟೋದಲ್ಲಿ ಚೆನ್ನಾಗಿ ಕೊಟ್ಟಿರ್ತಾರೆ. ಯಾಕೆಂದರೆ ಅವ್ರಿಗೆ ಭಯ ಆಗುತ್ತಲ್ಲ, ನಾವು ಅವ್ರು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಮತ್ತೆ ನಾವು ಕಂಪ್ಲೇಂಟ್ ಆಗ್ತೀವಿ ಅಂತ ಹೇಳಿ. ಹಾಗೆ ಚೆನ್ನಾಗಿ ಕೊಟ್ಟಿದ್ರು, ಕ್ಲೀನಾಗಿ ಕೊಟ್ಟಿದ್ರು. ಆದರೆ ಇವತ್ತು ಬ್ಯಾಗ್ ಕೊಟ್ಟಿಲ್ಲ, ಪೇಪರ್ ಬ್ಯಾಗ್ ಆಪ್ಷನ್ ಕೇಳ್ತಿದ್ದಾರೆ. ಇವಾಗ ಸೆಲೆಕ್ಟ್ ಮಾಡಿದರೆ ಪೇಪರ್ ಬ್ಯಾಗಲ್ಲಿ ಕೊಡ್ತಾರೆ. ನಾನೊಂದು ಸ್ಕ್ಯೂಸರ್ ಕೂಡ ಆರ್ಡರ್ ಮಾಡಿದ್ದೆ, ಸೊ ಬೇಕಿತ್ತು. 150 ರೂಪೀಸ್ ಅಂತೆ. ಚೆನ್ನಾಗಿದೆ, ಆದರೆ ಸ್ವಲ್ಪ ಚಿಕ್ಕದಾಯಿತು ಇದು. ನೋಡಿ ಬಟ್ಟೆ ಹಾಕಕ್ಕೆ ಮೇಲೆ ಬಂದಿದ್ದೀವಿ. ಅಪ್ಪ ಡಸ್ಟ್. ಆಮೇಲೆ ಬಟ್ಟೆ ಹಾಕೋಕ್ಕಿಂತ ಮೊದಲೇ ಒಂದ್ಸತಿ ಮಳೆ ಬರ್ತಾ ಇತ್ತು ಜೋರಾಗಿ, ಆಮೇಲೆ ಸ್ಟಾಪ್ ಆಗಿತ್ತು. ಆಮೇಲೆ ಬಟ್ಟೆನೆಲ್ಲ ಹೋಗಿ ಮೇಲೆ ಹಾಕಿ ಬಂದಿದ್ವಿ. ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಮಳೆ ಮತ್ತೆ ಬರುತ್ತೆ ಅಂತ ಹೇಳಿ ನಾವು ಓಡಿ ಹೋಗಿ ಬಟ್ಟೆನೆಲ್ಲ ತಗೊಂಡ್ಬಂದ್ವಿ. ನೈಟಲ್ಲಿ ಅಪ್ಪ ಊರಿಗೆ ಹೊರಟಿದ್ರು, ಊರಿಗೆ ಹೋಗೋಕ್ಕೆ. ಹಾಗೆ ನೆಕ್ಸ್ಟ್ ಡೇ ನಾವು ಮಾರ್ನಿಂಗು ಒನ್ ಪ್ಲೇಸ್
ಸರ್ವಿಸ್ ಸೆಂಟರಿಗೆ ಹೋಗಿದ್ವಿ. ನಮ್ಮದು 9R ಮೊಬೈಲ್ಗೆ ಎಕ್ಸ್ಚೇಂಜ್ ಮಾಡಬೇಕಿತ್ತು, ಇದೇ ಮೊಬೈಲ್ ಅದು. ಸೊ ಹೋಗಿದ್ವಿ, ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂತ ಅಂದರು. ಟೀ ಮತ್ತು ಕಾಫಿನ ತಗೊಂಡು ಕುಡಿದ್ವಿ. ಆಮೇಲೆ ಹೇಳಿದರು ಆಫರ್ ಇದೆ ನೋಡಿ, 9+Rನ 12R ತೊಗೊಬೋದು ಕೊಟ್ಟು 5,999 ಕೊಡಬೇಕು ಅಂತ ಹೇಳಿದರು. ಹಾಗೆ ನಾವು ಆಫರ್ ಬೇರೆ ಚೆನ್ನಾಗಿದೆ ಅಂತ ಹೇಳಿ ಓಕೆ ಅಂತ ಅಂದ್ವಿ. ಸೊ ಆನ್ಲೈನಲ್ಲೂ ಚೆಕ್ ಮಾಡಿದ್ವಿ. ಆನ್ಲೈನಲ್ಲಿ ಅದಕ್ಕೆ 35,000 ಇತ್ತು ಆಫರ್ ಆದ ನಂತರ. ನಾವು ಅಂದ್ಕೊಂಡ್ವಿ ಡಿಸ್ಪ್ಲೇನ ಚೇಂಜ್ ಮಾಡಿ ಮೊಬೈಲ್ನ ಸೇಲ್ ಮಾಡೋಣ ಅಂತ. ಅದು ನಮಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಇಲ್ಲಿ ಆಫರ್ ಬೇರೆ ಚೆನ್ನಾಗಿರೋದಕ್ಕೆ ನಾವು ಇಲ್ಲೇ ಪೇ ಮಾಡಿ ಹೊಸತು 12Rನ ತೊಗೊಂಡ್ವಿ. ಫೈನಲಿ ಬಾಕ್ಸ್ ಕೂಡ ಕೊಟ್ಟರು ಅನ್ಬಾಕ್ಸ್ ಮಾಡೋಕ್ಕೆ. ಓಪನ್ ಮಾಡ್ತಾಯಿದ್ವಿ. ನಾವು ಹಳೇದು ಬಾಕ್ಸ್ ಪೀಸ್ನ ತೋರಿಸಿದ್ವಿ. ಆಮೇಲೆ ಚಾರ್ಜರ್ ಬೇರೆ ಅವರಿಗೆ ಕೊಟ್ವಿ. ಚಾರ್ಜರ್ ಕೊಟ್ಟ ನಂತರ ಅವರು ನಮಗೆ ಈ ಬಾಕ್ಸ್ನ ಕೊಟ್ಟರು ಅನ್ಬಾಕ್ಸ್ ಮಾಡೋಕ್ಕೆ. ಇವರು ಬಾಕ್ಸ್ ಪೀಸ್ನ ಅವರೇ ಇಟ್ಕೊತಾರೆ, ಬರೀ ಮೊಬೈಲ್ ಮಾತ್ರ ಕೊಡ್ತಾರೆ ನಮಗೆ. ಚಾರ್ಜರ್ ಮತ್ತು ಕೇಬಲ್ನ ಕೊಟ್ಟರು. ಇವರ ಸರ್ವಿಸ್ ಕೂಡ ತುಂಬಾ ಖುಷಿ ಆಯಿತು ನನಗೆ. ಸೊ ಜಾಸ್ತಿ ಹೊತ್ತು ವೇಟ್ ಮಾಡೋಕ್ಕೂ ಸಿಕ್ಕಿಲ್ಲ. ಲಾಸ್ಟ್ ಟೈಮು ಸಿಂಗಲ್ ಲೈನ್ ಬಂದಾಗ ಬಂದಿದ್ವಿ, ಆವಾಗಲೂ ಜಾಸ್ತಿ ಹೊತ್ತು ವೇಟ್ ಮಾಡೋಕ್ಕೆ ಸಿಕ್ಕಿರಲಿಲ್ಲ. ವಿದಿನ್ 2 ಅವರ್ಸಲ್ಲಿ ಡಿಸ್ಪ್ಲೇ ಚೇಂಜ್ ಮಾಡಿ ಕೊಟ್ಟಿದ್ದರು. ಈ ಸತಿ ಸೆಕೆಂಡ್ ಲೈನ್ 2 ಲೈನ್ ಬಂದಿತ್ತು, ಹಾಗಾಗಿ ಚೇಂಜ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಹಾಗೆ ತೊಗೊಂಡ್ವಿ. ಇದನ್ನು ಎಕ್ಸ್ಚೇಂಜ್ ಮಾಡಿದ್ವಿ ಮೊಬೈಲ್ನ. ಚಾರ್ಜ್ ಇರಲಿಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಚಾರ್ಜ್ನ ಹಾಕ್ಕೊಂಡ್ವಿ. ಆಮೇಲೆ ಆನ್ ಮಾಡಿ ಜಿಮೇಲೆಲ್ಲ ಹಾಕ್ಕೊಂಡ್ವಿ. ಕಲರ್ ಬೇರೆ ಚೆನ್ನಾಗಿತ್ತು, ಸನ್ಸೆಟ್ ಕಲರು. ಮೊಬೈಲು ತುಂಬ ಚೆನ್ನಾಗಿತ್ತು. 4 ಕ್ಯಾಮರಾ ಬಂದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಇದೆ ಅಂತ. ಒಂದು ಪೌಚ್ ಬೇರೆ ಕೊಟ್ಟಿದ್ದರು. ಹಾಗೆ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತಲ್ಲೇ ಇದ್ದು ಚಾರ್ಜೆಲ್ಲ ಹಾಕಿ ಮೊಬೈಲ್ನ ಆನ್ ಎಲ್ಲ ಮಾಡಿ ಅಲ್ಲಿಂದ ಹೊರಟ್ವಿ. ನಂಗಂತೂ ಇವರ ಸರ್ವಿಸ್ ಸೆಂಟರಿಗೆ ಬಂದು ತುಂಬಾ ಖುಷಿ ಆಯಿತು. ನೀವು OnePlus ಮೊಬೈಲ್ ಯೂಸ್ ಮಾಡ್ತಾಯಿದ್ದು, ನಿಮಗೂ ಸಿಂಗಲ್ ಲೈನ್ಸ್ ಬಂದಿದ್ದರೆ ನೀವೇನು ಮಾಡಿದ್ದೀರ ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ಡಿಸ್ಪ್ಲೇ ಚೇಂಜ್ ಮಾಡುವ ಮೈಂಡ್ಸೆಟ್ಟಲ್ಲೇ ಬಂದಿರೋದು, 2 ಲೈನ್ಸ್ ಬಂದಿತ್ತಲ್ಲ ಹಾಗೆ. ಆದರೆ ಆಫರ್ ಕೇಳಿ ನಮ್ಗೆ ಖುಷಿ ಆಯಿತು. ನಮ್ಮ ಹತ್ರ ಇದ್ದದ್ದು 128 GB, ನಮಗೆ ಸಿಕ್ಕಿರೋದು 256 GB. ಹಾಗೆ ನಾವು ಆಫರ್ ಚೆನ್ನಾಗಿದೆ ಅಂತೇಳಿ ಮೊಬೈಲ್ನ ತೊಗೊಂಡ್ವಿ. ನೀವೇನು ಮಾಡಿದ್ದೀರ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.